ಶುಭೋದಯ ಸ್ನೇಹಿತರೆ. ಪಾಠ ಆಧಾರಿತ ಮೌಲ್ಯಮಾಪನ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್. ಶಿಕ್ಷಕರು ತಮ್ಮ LBL ನಲ್ಲಿ ಪಾಠ ಯೋಜನೆಯನ್ನು ಸುಲಭವಾಗಿ ಅಪ್ಡೇಟ್ ಮಾಡುವುದು ಹೇಗೆ ಎಂಬುದನ್ನ ಕೇವಲ 5 ರಿಂದ 6 ನಿಮಿಷಗಳಲ್ಲಿ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಹಂತವಾಗಿ ಮಾಹಿತಿಯನ್ನು ನೀಡಲಾಗುವುದು. ಈ ವಿಡಿಯೋವನ್ನ ಯಾರು ಕೂಡ ಸ್ಕಿಪ್ ಮಾಡದೇನೆ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ಇದುವರೆಗೂ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸ್ನೇಹಿತರೆ, ಈ ರೀತಿಯಾದಂತಹ ಒಂದು ವೆಬ್ ಬ್ರೌಸರ್ನಲ್ಲಿ ಈ ರೀತಿಯಾದಂತಹ ಒಂದು ಇಂಟರ್ಫೇಸ್ ಇರುತ್ತೆ. ಸೊ ಇದ್ರ ಮೇಲೆ ನೀವು LBL ಲಾಗಿನ್ ಅಂತ ಟೈಪ್ ಮಾಡಿ ಸರ್ಚ್ ಕೊಟ್ರೆ ಲೆಸನ್ ಪ್ಲಾನ್ ಅನ್ನುವಂತಹದ್ದು ಓಪನ್ ಆಗುತ್ತೆ. ಸೊ ಇಲ್ಲಿ ನೀವು ಲೆಸನ್ ಪ್ಲಾನ್ ಮೇಲೆ ಕ್ಲಿಕ್ ಮಾಡಿ. ಸೊ ಈ ರೀತಿಯಾಗಿರುವಂತಹ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಸೊ ಇಲ್ಲಿ ನಿಮ್ಮ KGID ಸಂಖ್ಯೆಯನ್ನ ನಮೂದು ಮಾಡಬೇಕು. ಸೊ ನಾನು ಇಲ್ಲಿ ಲಾಗಿನ್ ನಲ್ಲಿ ಟೀಚರ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಅದಕ್ಕಿಂತ ಮುಂಚೆ ಸೆಂಡ್ OTP ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ನಿಮ್ಮ ಮೊಬೈಲ್ಗೆ ಒಂದು OTP ಬರುತ್ತೆ. OTPಯನ್ನ ಅಲ್ಲಿ ಹಾಕಬೇಕು. ವೆರಿಫೈ OTP. ಸೊ ಈ ರೀತಿಯಾದಂತಹ ಒಂದು ನಿಮ್ಮ ಪ್ರೊಫೈಲ್, ಟೀಚರ್ ಪ್ರೊಫೈಲ್ ಇಂಟರ್ಫೇಸ್ ಓಪನ್ ಆಗುತ್ತೆ. ಸೊ ಇಲ್ಲಿ ನೀವು ಲೆಸನ್ ಪ್ಲಾನ್ ಮೇಲೆ ಕ್ಲಿಕ್ ಮಾಡಬೇಕು. ಈ ರೀತಿಯಾಗಿ ಲೆಸನ್ ಬೇಸ್ಡ್ ಒಂದು ಕ್ಯಾಲೆಂಡರ್ ಓಪನ್ ಆಗುತ್ತೆ ಆಗಸ್ಟ್ ತಿಂಗಳದ್ದು. ನಾನು ಇಲ್ಲಿ ಆಲ್ರೆಡಿ ಒಂದು ಕಂಪ್ಲೀಟ್ ಮಾಡಿದ್ದೆ. ಸೊ ಮತ್ತೆ ಅದನ್ನು ಇನ್ನೊಂದ್ಸಲ ಕಂಪ್ಲೀಟ್ ಮಾಡ್ತೀನಿ. ಸ್ನೇಹಿತರೆ, ನಾನು ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಲೆಸನ್ ಅನ್ನ ಬರೆದಿದ್ದೇನೆ. ಆ ಲೆಸನ್ ಯಾವುದು ಅಂತಂದ್ರೆ 4ನೇ ತರಗತಿ ಎನ್ವಿರಾನ್ಮೆಂಟಲ್ ಸ್ಟಡೀಸ್ 4th ಸ್ಟ್ಯಾಂಡರ್ಡ್ ಪಾಠ 7 ವಾಟರ್ ಪೊಲ್ಯೂಷನ್ ಕನ್ಸರ್ವೇಷನ್. ಈ ಪಾಠಕ್ಕೆ ಲೆಸನ್ ಪ್ಲಾನ್ ಅನ್ನು ಬರೆದಿದ್ದೇನೆ. ಸೊ ಇಲ್ಲಿ ಈ ತಿಂಗಳಲ್ಲಿ 24 ದಿನಗಳು ಬರುತ್ತೆ. ನನಗೆ ಸಿಗುವಂತಹ ಅವಧಿಗಳು 6 ಅವಧಿಗಳು ಸಿಗುತ್ತೆ. ಸೊ ನಾನು ಎಷ್ಟು ಅವಧಿಗಳಿಗೆ ಹಾಕೊಳ್ತೀನಿ ಅನ್ನೋದನ್ನ ನಾವು ಅದನ್ನ ಡಿಸೈಡ್ ಮಾಡಬೇಕಾಗಿರುತ್ತೆ. ಸೊ ಇಲ್ಲಿ ನಾನು 1ನೇ ತಾರೀಕಿನಿಂದ 6ನೇ ತಾರೀಕಿನ ತನಕ, 1ನೇ ತಾರೀಕಿಂದ 6ನೇ ತಾರೀಕಿನವರೆಗೂ ಕೂಡ ನಾನು ಸೆಲೆಕ್ಟ್ ಮಾಡ್ಕೊಳ್ತೀನಿ. 1ನೇ ತಾರೀಕಿನಿಂದ 6ನೇ ತಾರೀಕು. ಸೊ 6ನೇ ತಾರೀಕು ಸೆಲೆಕ್ಟ್ ಮಾಡ್ಕೊಳ್ತೀನಿ. ಕನ್ನಡ ಆಲ್ರೆಡಿ ಅದೇನೆ ಡಿಫಾಲ್ಟ್ ಆಗಿರುತ್ತೆ. ಸೊ ಇಲ್ಲಿ 4ನೇ ತರಗತಿಯನ್ನು ಸೆಲೆಕ್ಟ್ ಮಾಡ್ಕೊಳ್ತೀನಿ. ಇಲ್ಲಿ ಕನ್ನಡ ಮೀಡಿಯಂ KAENG ಇದನ್ನ ನಾನು ಸೆಲೆಕ್ಟ್ ಮಾಡ್ಕೊಳ್ತೀನಿ. ಇಲ್ಲಿ ಸಬ್ಜೆಕ್ಟ್ ಎನ್ವಿರಾನ್ಮೆಂಟಲ್ ಸ್ಟಡೀಸ್ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಚಾಪ್ಟರ್ ಇಲ್ಲಿ ಪಾಠಗಳು ಅವೇ ಇರ್ತವೆ. ಸೊ ಇಲ್ಲಿ ನಾನು ಯಾವುದನ್ನು ತಗೊಳ್ತೀನಿ ಆ ಪಾಠವನ್ನು ಆಯ್ಕೆ ಮಾಡ್ಕೊಳ್ತೀನಿ. ವಾಟರ್ ಪೊಲ್ಯೂಷನ್ ಕನ್ಸರ್ವೇಷನ್ ಪಾಠನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಲರ್ನಿಂಗ್ ಔಟ್ಕಮ್ಸ್ ಇದೆ. ಸೊ ಇಲ್ಲಿ ಟೀಚಿಂಗ್ ಏಡ್ ಇದೆ. ಈ ಲರ್ನಿಂಗ್ ಔಟ್ಕಮ್ಸ್ ಸಂಬಂಧಪಟ್ಟ ಹಾಗೆ ಸೊ ನಾನು ದೇಶ್ ಕನ್ನಡ ಅನ್ನುವಂತಹ ಒಂದು ಸಾಫ್ಟ್ವೇರ್ ಅಲ್ಲಿ ಇದನ್ನ ನೀವು ಮೊಬೈಲ್ನಲ್ಲೂ ಕೂಡ ಇನ್ಸ್ಟಾಲ್ ಮಾಡ್ಕೊಳ್ಬೋದು. ಆಪ್ ಇದೆ, ತುಂಬಾ ಚೆನ್ನಾಗಿದೆ. ನಾವೇನು ಮಾತನಾಡ್ತೀವೋ ಅದು ಟೈಪ್ ಆಗುತ್ತೆ. ಸ್ಪೀಚ್ ಟು ಟೆಕ್ಸ್ಟ್ ಆಗುತ್ತದು. ಸೊ ಇಲ್ಲಿ ಜಸ್ಟ್ ನಾವು ಮಾತನಾಡಿದ್ರೆ ಸಾಕು, ನಾವು ಮಾತನಾಡಿದರೆ ಸಾಕು ಅಲ್ಲಿ ಟೈಪ್ ಆಗುತ್ತೆ. ಸೊ ನೋಡಿ ಇಷ್ಟು ಫಾಸ್ಟ್ ಆಗೋದು ಟೈಪ್ ಆಗುತ್ತದು. ಸೊ ಇದನ್ನ ನೀವು ಹಾಕೊಳ್ಳಿ, ತುಂಬಾ ಚೆನ್ನಾಗಿದೆ ಇದು. ಸೊ ನಾನು ಇಲ್ಲಿ ಲೆಸನ್ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದೀನಲ್ಲ, ಇಲ್ಲಿ ಲರ್ನಿಂಗ್ ಔಟ್ಕಮ್ಸ್ಗಳನ್ನು ಬರೆದಿದ್ದೇನೆ. ಇಲ್ಲಿ ಕನ್ನಡದಲ್ಲೂ ಟೈಪ್ ಮಾಡ್ಕೊಳ್ಬೋದು, ಇಂಗ್ಲೀಷಲ್ಲೂ ಕೂಡ ನೀವು ಮಾತನಾಡಿದ್ರೆ ಟೈಪ್ ಆಗುತ್ತೆ, ಆಟೋಮೆಟಿಕ್ ಟೈಪ್ ಆಗುತ್ತೆ. ಕಾಪಿ ಮಾಡ್ಕೊಳ್ತೀನಿ. ಕಾಪಿ ಮಾಡಿಕೊಂಡು ಸೊ ಇಲ್ಲಿಗೆ ನಾನು ಹಾಕ್ತೇನೆ. ಅದನ್ನು ಎಲ್ಲದೂ ಕೂಡ ಹಾಕಿದ್ದೀನಿ. ಸೊ ಇಲ್ಲಿ ಟೀಚಿಂಗ್ ಏಡನ್ನು ಹಾಕಬೇಕು. ಯಾವೆಲ್ಲ ಟೀಚಿಂಗ್ ಏಡ್ಗಳನ್ನು ಈ ಪಾಠಕ್ಕೆ ಬಳಸ್ತೀವಿ ಅನ್ನೋದನ್ನ ಕೂಡ ನಾವು ಹಾಕಬೇಕು. ಅದನ್ನು ಕೂಡ ಇಲ್ಲಿ ನಾನು ಸೆಲೆಕ್ಟ್ ಮಾಡ್ಕೊಳ್ತೀನಿ. ಟೀಚಿಂಗ್ ಏಡ್ ಕೂಡ ನಾನು ಹಾಕಿದ್ದೇನೆ. ಎಲ್ಲವೂ ಕೂಡ ಅಪ್ಡೇಟ್ ಆಗಿದೆ ಇಲ್ಲಿ. ಸೊ ನಾನು ಪ್ರೋಸೆಸ್ ಆ್ಯಂಡ್ ಆಕ್ಟಿವಿಟಿ ಇದಕ್ಕೆ ಸಂಬಂಧಪಟ್ಟಂಗೆ ಯಾವೆಲ್ಲ ನಾನು ಇಂಟ್ರೊಡಕ್ಷನ್ ಪೇಜ್ನಲ್ಲಿ ಯಾವೆಲ್ಲ ಸ್ಟೆಪ್ಸ್ಗಳನ್ನು ಹಂತದಲ್ಲಿ ಏನೇನೆಲ್ಲ ಬಳಸ್ಕೊಂಡಿದ್ದೀನಿ ಅದನ್ನು ಹಾಕ್ತೀನಿ. ಸಿಂಪಲ್ ಕ್ವೆಶನಿಂಗು, ಸ್ಟೋರಿ ಟೆಲ್ಲಿಂಗು. ಸೊ ಇಲ್ಲಿ ಸಿಂಪಲ್ ವರ್ಕ್ಶೀಟನ್ನು ಪ್ರಾಕ್ಟೀಸ್ ಮಾಡ್ತಿದ್ದೀನಿ. ಇಲ್ಲಿ
ಸೆಲ್ಫ್ ಇವ್ಯಾಲ್ಯೂಯೇಷನ್ ಮಾಡಿಸಿದ್ದೀನಿ. ಸೊ ಇದನ್ನು ಆ್ಯಕ್ಟಿವಿಟಿಗಳನ್ನು ನಾನು ಇಲ್ಲಿ ಈ ಒಂದು ಹಂತದಲ್ಲಿ ಮಾಡಿದ್ದೇನೆ. ಸೊ ನೆಕ್ಸ್ಟು ಈ ಚಾಪ್ಟರ್ ವೈಸ್ ಅಸೆಸ್ಮೆಂಟನ್ನು ಕೇಳಿದ್ದಾರೆ ಈ ಪಾಠಕ್ಕೆ ಸಂಬಂಧಪಟ್ಟ ಹಾಗೆ. ಸೊ ಅದನ್ನು ಕೂಡ ನಾನಿಲ್ಲಿ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ. ಅಸೆಸ್ಮೆಂಟು ಒಂದು 3 ರಿಂದ 4 ಪ್ರಶ್ನೆಗಳನ್ನು ಮಾತ್ರ ತಗೊಳ್ಳೋದಷ್ಟೇ, ಅದು ಜಾಸ್ತಿ ತಗೊಳ್ಳೋದಿಲ್ಲ. ಎಷ್ಟು ತಗೊಳುತ್ತೆ ನೋಡೋಣ. ಸೊ 4 ಪ್ರಶ್ನೆಗಳನ್ನು ಮಾತ್ರ ತಗೊಂಡಿದೆ. ವೇಟ್ ಮಾಡೋಣ. ರೈಟ್, ಈಗ ನಾನೇನು ಮಾಡ್ತೀನಿ ಅಂದರೆ ಸೇವ್ ಕೊಡ್ತೇನೆ. ಆರ್ ಯು ಶ್ಯೂರ್ ಯು ವಾಂಟ್ ಟು ಸೇವ್ ಲೆಸನ್ ಪ್ಲಾನ್ ಅಂತ ಕೇಳಿದೆ. ಎಸ್ ಕೊಡ್ತೇನೆ. ಸೊ ಅದು ಪೆಂಡಿಂಗಲ್ಲಿರುತ್ತೆ. ಇಲ್ಲಿ ಪೆಂಡಿಂಗ್ ಅಂತ ತೋರಿಸ್ತಾ ಇದೆ, ಪೆಂಡಿಂಗಲ್ಲಿರುತ್ತೆ. ಇದನ್ನು HM ಅವರು ಅಪ್ರೂವಲ್ ಕೊಡಬೇಕಾಗಿರುತ್ತೆ. ಸೊ ಅಪ್ರೂವಲ್ ಕೊಟ್ಟ ಮೇಲೆ ನಮಗೆ ಅದು ಕ್ಲಿಯರ್ ಆಗುತ್ತೆ ಅಂತ ಹೇಳ್ತಾ, ಸ್ನೇಹಿತರೆ, ನಮ್ಮ ವಿವರಣೆ ನಿಮ್ಗೆ ಇಷ್ಟ ಆಗಿದ್ದರೆ ಈಗಲೇ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ